ಸೊ ಇವಾಗ 2:45 ಆಯಿತು. 3 ಗಂಟೆಗೆ ಅಲ್ಲಿ ರಿಪೋರ್ಟ್ ಮಾಡಬೇಕು. 15 ನಿಮಿಷ 15 ಕಿಲೋಮೀಟ್ರ್ ಇದೆ. ನಡೀರಿ ಸ್ವಲ್ಪ ಬೇಗ ಹೊರಡೋಣ. ನಾಗರಹೊಳೆ ಕಾಡು ತುಂಬ ದೊಡ್ಡದು. ಇದನ್ನು ಎಸ್ಪೆಷಲಿ ಇದನ್ನು ಸಫಾರಿಗೆ ಅಂತೆಲ್ಲ 2 ಭಾಗ ಮಾಡಿದ್ದಾರೆ. ಒಂದು ಸೈಡು ಈ ಕಡೆ ಕಾಕನಕೋಟೆ ಸಫಾರಿ ಸ್ಟಾರ್ಟ್ ಪಾಯಿಂಟ್ ಅಂತ, ಇನ್ನೊಂದು ಸೈಡು ನಾಗರಹೊಳೆ ಆ್ಯಕ್ಚುಯಲ್ ಸೈಡು ಕುಟ್ಟ ಆ ಕಡೆಯಿಂದ ನಿಮಗೆ ಸಫಾರಿ ಎಲ್ಲ ಶುರುವಾಗುತ್ತೆ. ಇಲ್ಲಿ ಟ್ರಾನ್ಸ್ಪರೆಂಟ್ ಏನಿದೆಯಲ್ಲ ಅದು ಕೋರ್ ಝೋನು, ಮಿಕ್ಕಿದ್ದು ಬಫರ್ ಝೋನು. ಇಲ್ಲಷ್ಟೇ ನಮಗೆ ಸಫಾರಿ ಮಾಡೋಕ್ಕೆ ಬಿಡೋದು. ಇಲ್ಲಿ ಸಿಕ್ಕಾಪಟ್ಟೆ ನಿಮಗೆ ಪ್ರಾಣಿ ಪಕ್ಷಿ ಮರಗಳು ಎಲ್ಲದೂ ಜಾಸ್ತಿ ಇದೆ. ಆದರೆ ಯಾವುದು ಎಷ್ಟು ಜಾಸ್ತಿ ಇರಲು ಬಂದು ಜನ ಮಾತ್ರ ಕೇಳೋದು ಹುಲಿ, ಚಿರತೆ ಮತ್ತು ಈ ಬಾಸ್ನ. ಇದು ಒಂದು ಕಾಣಿಸ್ಬಿಟ್ರೆ ಜನ್ಮ ಸಾರ್ಥಕ ಅಂದ್ಕೊಂಡ್ಬಿಟ್ಟಿದ್ದಾರೆ. ಇದನ್ನು ಬಿಟ್ಟು ಬೇರೆ ಏನೂ ಕೇಳೋದೇ ಇಲ್ಲ ಜನ. ನಾವು ಆನ್ಲೈನ್ ಬುಕ್ಕಿಂಗ್ ಮಾಡೋದ್ರಿಂದ ಕ್ಯೂ ಏನಿಲ್ಲ, ಬಂದು ಜಸ್ಟ್ ಬುಕ್ಕಿಂಗ್ ತೋರಿಸಿ ಟಿಕೆಟ್ ತೊಗೊಂಡ್ವಿ. ಈ 2 ಥರದ ಸಫಾರಿ ಇರುತ್ತೆ. ಒಂದು ನಿಮಗೆ ಈ ಥರ ಕ್ಯಾಂಟರ್ದು, ಇಲ್ಲ ನೀವು ಕರ್ನಾಟಕದಲ್ಲಿ ಮೆಜಾರಿಟಿ ಫಾರೆಸ್ಟಲ್ಲಿ ನಿಮಗೆ ಜೀಪ್ ಸಫಾರಿನೇ ಮಾಡಬೇಕು ಅಂತಿದ್ದರೆ ಒಂದು ಚೆನ್ನಾಗಿ ಕನೆಕ್ಷನ್ಸ್ ಇರಬೇಕು ಫಾರೆಸ್ಟ್ ಅಫಿಷಿಯಲ್ಸ್ ಜೊತೆಗೆ ಅರೇಂಜ್ ಮಾಡಿಸ್ಕೊಡೋಕ್ಕೆ. ಇಲ್ಲ ಅಂದರೆ ಜಂಗಲ್ ಲಾಡ್ಜಸ್ ಇದೆ. ಕಬಿನಿ ಜಂಗಲ್ ಲಾಡ್ಜಸಲ್ಲಿ ರೂಮ್ ಬುಕ್ ಮಾಡಬೇಕು ಅಂದರೆ ಒಂದು 3 ತಿಂಗಳು EMI ಕಟ್ಟಬೇಕಾಗತ್ತೆ ಸ್ವಾಮಿ. ಅದಕ್ಕೇ ಯಾವುದು ಬೇಡ ಅಂತ ಹೇಳಿ ನಾವು ನಾರ್ಮಲ್ ಈ ಕ್ಯಾಂಟರ್ ಸಫಾರಿನೇ ತೊಗೊಂಡ್ವಿ. ನಾವು ಪೀಕ್ ಸಮ್ಮರಲ್ಲಿ ಬಂದಿರೋದ್ರಿಂದ ಫಾರೆಸ್ಟ್ ಫುಲ್ಲು ಡ್ರೈ ಔಟ್ ಆಗೋಗಿದೆ. ಎಲ್ಲ ಕಡೆ ಬರೀ ಒಣ ಅಷ್ಟೇ. ಬ್ಯಾಕ್ ವಾಟರ್ಸಲ್ಲಿ ಹತ್ರ ಮಾತ್ರ ಸ್ವಲ್ಪ ಗ್ರೀನ್ರಿ ಮತ್ತು ನೀರಿದ್ದಿತ್ತು. ಅದನ್ನು ಬಿಟ್ಟರೆ ಫುಲ್ ಬರಡು. ಅದೇನೋ ಗೊತ್ತಿಲ್ಲ, ನಮಗೆ ಕಬಿನಿ ಸಫಾರಿಗೆ ಸ್ಟಾರ್ಟಿಂಗ್ ಲಕ್ ಅಂತಾರಲ್ಲ ಹಾಗೆ. ಸೊ ಫಸ್ಟ್ ನಾವು ಹೋಗಿ ಒಂದು 5 ನಿಮಿಷ ಆಗ್ತಿದ್ದಂಗೆ ಒಂದು ಆನೆ ಮತ್ತು ಆನೆ ಮರಿ ಕಾಣಿಸ್ಕೊಳ್ತು. ಆದರೆ 2 ಹಿಂದೆಯಿಂದ ಮಾತ್ರ ಕಾಣಿಸ್ತು, ಮುಂದೆ ತಿರುಗಲೇ ಇಲ್ಲ. ಆದರೂ ಪರವಾಗಿಲ್ಲ ಅಂತ ಒಂದು 2-3 ಫೋಟೋ ತೊಗೊಂಡ್ವಿ. ಸಾಂಬಾರು 70, I think 200 type of products. It will not come there. First
ಮತ್ತೊಂದು 3-4 ಕಡೆ ರೌಂಡ್ ಹೊಡೆದ್ವಿ, ಆದರೂ ನಮಗೆ ಬೇರೆ ಏನು ಸೈಟ್ ಆಗಲಿಲ್ಲ. ಹುಲಿ ಒಂದೇ ನಮ್ಮ ಲಕ್ಕಲ್ಲಿತ್ತು ಅಂತ ಇವತ್ತಿನ ಸಫಾರಿ ಮುಗಿಸಿದ್ವಿ.